ಡಿ ಕೆ ಶಿವಕುಮಾರ್ ಅವ್ರನ್ನ ನಾವು ಅವರು ಜಂಟಿಯಾಗಿ ಸಭೆಯನ್ನ ಮಾಡಿ ಅದರ ಕೋಆರ್ಡಿನೇಷನ್ ಆಗುತ್ತೆ ಮತ್ತು ಅವರು ಬೆಂಗಳೂರು ಅಭಿವೃದ್ಧಿ ಸಚಿವರು ಅವ್ರ ಜೊತೆ ಒಂದು ದಿವಸ ಚರ್ಚೆ ಮಾಡಿ ನಾಳೆ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಅಂತಿಮ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಳ್ತಾ ಇದ್ದಾರೆ. ಈಗಿರೋದು 2 ರನ್ವೇ ನಮ್ಮಲ್ಲಿ. ಆವತ್ತಿನ ಕಾಲದಲ್ಲಿ 4,000 ಎಕರೆನ ಅಕ್ವೈರ್ ಮಾಡಿ 2 ರನ್ವೇಗೆ ಅವಕಾಶ ಮಾಡಿಕೊಟ್ಟು ಮುಂದಕ್ಕೆ 2 ರನ್ವೇ ಬೆಂಗಳೂರಿಗೆ ಸಾಲದು. ಇಲ್ಲಿರುವಂತ ಗ್ರೋತು, ಇಲ್ಲಿರುವಂತ ಆಪರ್ಚುನಿಟೀಸು, ಇಲ್ಲಿರುವಂತ ಪ್ಯಾಸೆಂಜರ್ಸು, ಕಾರ್ಗೋ ಇವಕ್ಕೆಲ್ಲ ನಮಗೆ ಸಾಲದು. ಅದಕ್ಕೆ ಈ ಸಂದರ್ಭದಲ್ಲಿ ಬೆಂಗಳೂರಿಗೆ ನಾವು ಮುಂಜಾಗ್ರತವಾಗಿ 2ನೇ ಏರ್ಪೋರ್ಟ್ನ ಏನು ಆ ಟರ್ಮ್ ನಮಗೆ ಕ್ಲೋಸ್ ಆಗ್ತದೆ ಅಷ್ಟರೊಳಗೆ ನಾವು ಮಾಡಬೇಕು ಅಂತ ಹೇಳಿ ಒಂದು ಯೋಜನೆ MB ಪಾಟೀಲ್ ಅವರ ನೇತೃತ್ವದಲ್ಲಿ ಬೇಕಾದಷ್ಟು ಈಗಾಗಲೇ 16 ಮೀಟಿಂಗ್ಗಳು ನಡೆದಿದೆ. ಈ ಹಿನ್ನೆಲೆಯಲ್ಲಿ 16 ಮೀಟಿಂಗ್ ನಡೆದಂತ ಸಂದರ್ಭದಲ್ಲಿ ನಾವು ಈಗೇನೆ ನಾವು ತಯಾರು ಮಾಡ್ಕೊಳ್ಬೇಕಾಗ್ತದೆ. ಅದಕ್ಕೆ ಸುಮಾರು ಒಂದು 15-16 ಪ್ಯಾರಾಮೀಟರ್ ಇದೆ. ಒಂದು ಯಾವುದೇ 2ನೇ ಏರ್ಪೋರ್ಟ್ ಮಾಡಬೇಕಾದ್ರೆ ಏನೇನು ಬೇಕು ಫಿಸಿಬಿಲಿಟಿ ಅಂತ ಹೇಳಿ ಪ್ಯಾರಾಮೀಟರ್ ಇದೆ. ಆ ಪ್ಯಾರಾಮೀಟರ್ ಅನುಗುಣವಾಗಿ ಈಗಾಗಲೇ ಒಂದು 8-9 ಜಾಗನ ಅವರೆಲ್ಲ ಐಡೆಂಟಿಫೈ ಮಾಡಿದ್ದಾರೆ. ಇದಕ್ಕೆ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಹೋಗಬೇಕು, HAL ಏರ್ಪೋರ್ಟ್ ಹೋಗಬೇಕು, ಎನ್ವೈರನ್ಮೆಂಟ್ ಹೋಗಬೇಕು, ಜಾಗ, ಮುಂದಕ್ಕೆ ನೀರು, ವಾತಾವರಣ ಇವೆಲ್ಲ ಕೂಡ ಗಮನದಲ್ಲಿ ಇಟ್ಕೊಂಡು ಅದಕ್ಕೆ ಮಾಡಬೇಕು. ಕನೆಕ್ಟಿವಿಟಿ ಎಲ್ಲ ಲೆಕ್ಕಾಚಾರ ಹಾಕೊಂಡು ಮಾಡಬೇಕು. ಈ ಹಿನ್ನೆಲೆಯಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಮಿನಿಸ್ಟರ್ MB ಪಾಟೀಲ್ ಅವರು ವ್ಯಾಪಕವಾಗಿ ಎಲ್ಲರನ್ನೂ ಕರೆದು ಐಡೆಕ್ ಅವ್ರನ್ನ ಕರೆದು ಚರ್ಚೆ ಮಾಡಿದ್ದಾರೆ. ಬೇರೆ ಬೇರೆಯವರನ್ನೆಲ್ಲ ಕರೆದು ಚರ್ಚೆ ಮಾಡಿದ್ದಾರೆ. ಆಮೇಲೆ ನಮಗೆ ಬಾಸ್ಟನ್ ಸಂಸ್ಥೆಯವರು ನಮ್ಗೆ ಅಡ್ವೈಸ್ ಮಾಡೋದು ಅವರು ಒಂದು ಪ್ರಪೋಸಲ್ ಕೊಟ್ಟಿದ್ದಾರೆ. ಬೇರೆ ಬೇರೆಯವರೆಲ್ಲ ಕೂಡ ಕೂತ್ಕೊಂಡು ಚರ್ಚೆ ಎಲ್ಲ ಮಾಡಿದ್ದಾರೆ. ಇದನ್ನ ನಾವು ಮೊದಲು ಏರ್ಪೋರ್ಟ್ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ನಾವು ಮಾಡಿದ್ದೇವೆ. ಸೆಂಟ್ರಲ್ ಗವರ್ಮೆಂಟ್ಗೂ ಶೇರ್ ಇದೆ, ಕರ್ನಾಟಕ ಗವರ್ಮೆಂಟ್ಗೂ ಶೇರ್ ಇದೆ, ಪಬ್ಲಿಕ್ ಅವ್ರಿಗೂ ಶೇರ್ ಇದೆ.